ಐಟಮ್ಸ್ ಬಂದಿದ್ದಾವೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಇವತ್ತು ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗಿದ್ದೀವಿ ಬೆಂಗಳೂರಿಗೆ. ಸೊ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ. ಏನಕ್ಕಪ್ಪ ಅಂದರೆ ಏನು ಕೆಲಸ ಅಂದರೆ ನಮ್ಮ ರಾಜೇಶ್ವರಿನ ಅವ್ರ ಗಂಡನ ಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ಏನೂ ಅಲ್ಲ ಗೈಸ್, ಸುಮ್ಮನೆ ಕಾಮಿಡಿ ಮಾಡಿದೆ. ಅವಳನ್ನ ಮನೆಗೆ ಬಿಟ್ಟು ಬರೋದಂತ ಹೌದು, ಬಟ್ ಆದರೆ ಹಂಗೆ ಆ ಥರ ಎಲ್ಲ ಏನೂ ಅಲ್ಲ, ಸುಮ್ಮನೆ ಏನೋ ಕೆಲಸ ಇತ್ತು, ಅವಳ ಜೊತೆಗೆ ಬೇಕಿತ್ತು ಅಂತ ಹೋಗಿದ್ದು ಅಷ್ಟೇ. ಸೊ ಈಗ ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋದರೆ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ, ಸುತ್ತ ಹಾಕ್ಕೊಂಡು ಹೋಗಬೇಕು ಈ ಟ್ರಾಫಿಕಲ್ಲಿ. ಸಂಜೆ ಟೈಮು ತುಂಬ ಟ್ರಾಫಿಕ್ ಇರುತ್ತೆ ಅಂತ ಮೆಟ್ರೋಗೆ ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾ ಇದ್ವಿ. ಮೆಟ್ರೋಗೆ ಹೋದರೆ ಇವತ್ತು ಅಪರೂಪಕ್ಕೆ ನಮಗೆ ಮೆಟ್ರೋದಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ಕಿತ್ತು, ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ. ಅಂದರೆ ಎಷ್ಟು ಸಾರಿ ಯಾವತ್ತು ಹೋದ್ರೂ ಬರೀ ನಿಂತ್ಕೊಂಡು ಹೋಗಬೇಕು, ಅಷ್ಟು ರಶ್ ಇರುತ್ತೆ. ಅಂದರೆ ನಾನು ಪ್ರತಿ ಸಾರಿ ಮೆಟ್ರೋಗೆ ಹೋದಾಗ ಅಲ್ಲಿರೋ ಜನ ನೋಡಿ ಹೇಳೋದೊಂದೇ ನೆನೆಸ್ಕೊಳ್ತೀನಿ, ಯಪ್ಪ ದೇವರೇ, ಈ ಬೆಂಗಳೂರಲ್ಲಿ ಅದೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಈ ಮೆಟ್ರೋ ಸ್ಟೇಷನಲ್ಲಿ ನೋಡಿದ್ರೆ ಕುರಿ ಮಂದಿಗಿಂತ ಜಾಸ್ತಿ ಜನ ಇರ್ತಾರೆ, ಅಷ್ಟು ಜನ. ಅಂದರೆ ಕೆಲ್ಸಕ್ಕೆ ಹೋಗಿ ಬರೋರು ಹೋಗೋರು ಅಷ್ಟು ಜನ, ಯಪ್ಪ ದೇವರೇ, ನೋಡೋಕ್ಕೆ ಅಷ್ಟು ಗಿಜ ಬಜ ಅಂತ ಇರುತ್ತೆ. ಇನ್ನು ಟೋಟಲಿ ಬೆಂಗಳೂರಲ್ಲಿ ಎಷ್ಟು ಜನ ಇರ್ಬೋದು ಹೇಳಿ. ಆ ಥರ ಸಿಕ್ಕಾಪಟ್ಟೆ ಜನ, ಬಸ್ ಸ್ಟಾಪಲ್ಲೂ ಜನ, ಮೆಟ್ರೋ ಹತ್ರನೂ ಜನ, ಎಲ್ಲಿ ನೋಡಿದ್ರು ಜನ. ಅದರಲ್ಲೂ ಈ ಒಂದು ಆಫೀಸ್ ಅವರ್ಸು ಬೆಳಗ್ಗೆ ಮತ್ತು ಈವ್ನಿಂಗ್ ಏನಿರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಷ್ಟು ಜನ ಅಂದರೆ ಅದು ಯಪ್ಪ ದೇವ್ರೆ, ಹಿಂಗೆ ನೋಡಿಬಿಟ್ರೆ ಎಲ್ಲೋ ಒಂದು ಜಾತ್ರೆ ಹೋಗೋರ ಥರ ಅನಿಸುತ್ತೆ. ಅಷ್ಟು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಬ್ಯುಸಿ ಲೈಫು ಆ ಥರ. ಸೊ ಈಗ ಫೈನಲಾಗಿ ನೋಡಿ, ಇಲ್ಲಿ ಒಂದು ಮತ್ತೆ ಮೆಟ್ರೋ ಚೇಂಜ್ ಮಾಡಿದ್ಮೇಲೆ ಮತ್ತೆ ಅಲ್ಲೇ ನಮಗೆ ಸೀಟೇ ಸಿಗಲಿಲ್ಲ. ಅಂದರೆ ಸಂಜೆ ಆಗಿತ್ತಲ್ವ, ಸೀಟ್ ಸಿಗಲ್ಲ, ಅಂದರೆ ಫುಲ್ಲು ಜನ ಅಲ್ವಾ, ಹಾಗಾಗಿ ನಿಂತ್ಕೊಂಡಿದ್ವಿ. ಸುಮ್ಮನೆ ಇರಲಿ. ಹಾಯ್, ಹಲೋ, ಹಾಯ್. ಸೊ ಹಾಯ್, ಏಯ್ ಮುಚ್ಚು ಬಾಯಿಯ. ಸೊ ರೀಟೇಕ್ ಮಕ್ಕ ಸೇರ್ಸ್ ಹೊಡಿತೀನಿ ನಾನು, ಅದು ಚೆನ್ನಾಗಿ ಬರ್ತಿರ್ಲಿಲ್ಲ ಅದಕ್ಕೆ. ಈಗ ತಾನೇ ಮನೆಗೆ ಬಂದು ಮುಖ ತೊಳ್ಕೊಂಡು ಕೂತಿದ್ದೀನಿ. ಫುಲ್ಲು ಸುಸ್ತಾಗ್ಬಿಟ್ಟು ಇತ್ತು. ಬೆಳಗ್ಗೆ 9 ಗಂಟೆಗೆ ನಮ್ಮ ಊರಲ್ಲಿ ಮನೆ ಬಿಟ್ಟಿದ್ದು ನಾವು. ಸೊ ಬರೋ ಅಷ್ಟರಲ್ಲಿ ಈಗ ಟೈಮು 7:30. ಅಲ್ಲಿ ಇಲ್ಲಿ ಅದು ಇದು ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 7:30 ಆಗಿದೆ. ಈಗ ಮನೆಯಲ್ಲಿ ಬಂದರೆ ಅಡುಗೆ ಮಾಡೋಕ್ಕೆ ಏನೂ ತರಕಾರಿ ಇಲ್ಲ. ಅದು ಇದು ಸ್ನ್ಯಾಕ್ಸು ಮಧ್ಯಾಹ್ನ ಊಟ ಎಲ್ಲ ತಿನ್ಕೊ ಬಂದಿದ್ದೀವಿ. ಹೊಟ್ಟೆನೂ ಅಷ್ಟಾಗಿಲ್ಲ, ಬಟ್ ಆದರೂ ಕೂಡ ತಿನ್ಬೇಕಲ್ವಾ ಊಟನ ನೈಟು. ಮತ್ತು ಇಲ್ಲಾಂದರೆ ಸ್ವಲ್ಪ ಹೊಟ್ಟೆ ಇಷ್ಟಾಗುತ್ತೆ ಆಮೇಲೆ ಅಂದ್ಬಿಟ್ಟು ಈಗ ಏನು ಇಲ್ಲ ಮನೇಲಿ. ಅವಳು ಊರಿಗೆ ಬಂದು ಭಾಳ ದಿನ ಆಗಿತ್ತು, ತುಂಬ ದಿನ ಆಗಿತ್ತಲ್ಲ, ಮನೇಲಿ ಏನು ಐಟಮ್ಸ್ ಇಲ್ಲ. ಹಾಗಾಗಿ ಜಪ್ತ ಮಾಡಿದ್ದೀವಿ ಈಗ ತರಕಾರಿಗಳನ್ನ. ಅಲ್ಲಿಂದನೇ ಬಂದ್ವಿ, ತಗೊಳ್ಳಿ ಅಂದರೆ ತಗೊಂಡೇ ಇಲ್ಲ ಅವಳು. ಮತ್ತೆ ಈಗ ಮನೆಗೆ ಬಂದು ಜಪ್ತ ಮಾಡಿದ್ದಾಯಿತು. ಈಗ ತರಕಾರಿ ಐಟಮ್ಸು ಏನಾದರೂ ಬಂದಾಗ ಅಡುಗೆನ ಮಾಡಿ ಊಟನ ಮಾಡಬೇಕು, ಆಯಿತಾ. ಹೊರ್ಗಡೆ ತಿನ್ಬೋದು, ಹೊರಗಡೆ ತಿಂದರೆ ಬರೀ ಅದೇ ಎಗ್ ರೈಸು, ಅದೇ ಫ್ರೈಡ್ ರೈಸು, ಅದು ಇದು, ಅದೇ ಯಾಕೋ ನನಗೆ ಒಂಥರ ಅನಿಸುತ್ತೆ, ಚೆನ್ನಾಗಿರಲ್ಲ. ಎಲ್ಲ ಟೈಮು ಚೆನ್ನಾಗೇ ಇರಲ್ಲ. ಯಾವುದೋ ಒಂದು ಹೋಟ್ಲಲ್ಲಿ ಚೆನ್ನಾಗಿರೋ ಹೋಟ್ಲಲ್ಲಿ ಯಾವತ್ತೋ ಒಂದೊಂದ್ಸರಿ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ಹಂಗಾಗಿ ಏನು ಬೇಡ ಅಂದ್ಬಿಟ್ಟು ಮನೇಲಿ ಏನಾರ ಮಾಡೋಣ. ಸ್ವಲ್ಪ ಟೈಮ್ ಇದೆಯಲ್ವಾ, ಇವತ್ತು ಬೇಗನೆ ಬಂದಿದ್ವಿ, 7 ಗಂಟೆಗೆನೆ ಅಂದ್ಕೊಂಡು ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. ಜಪ್ಟೆ ಮಾಡಿದ್ವಿ. ತರಕಾರಿ ಅದು ಇದು ಎಲ್ಲ ಐಟಮ್ ಬಂದಾದ್ಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕು. ಸೊ ಆಮೇಲೆ ಸಿಗ್ತೀನಿ. ನೋಡಿ ಎಲ್ಲ ಐಟಮ್ಸ್ ಬಂದಿದ್ದಾವೆ.
ಮೊಟ್ಟೆ ಇದ್ರು ಅಮ್ಮ ನಿಧಾನ ಓಪನ್ ಮಾಡಿ ಬೇರೆ ಮೊಟ್ಟೆ ಕಳಿಸಿದ್ರೆ ಅಂಗಡಿಗೆ ಏನು ಬೇರೆ ಮೊಟ್ಟೆ ಕೊಟ್ಟರು ತಿಮ್ಮಲ್ಲೇ ಗೊತ್ತಾಗತ್ತಾ ನಮಗೆ ಉದ್ದ ಇಲ್ಲಲೇ ಹಂಗಿಟ್ಟಿರ್ತಾರೆ ಯಾವುದು ಬೇರೆ ಮೊಟ್ಟೆ ಮಕ. ಸೊ ಈಗ ಐಟಮ್ಸ್ ಎಲ್ಲ ಬಂದಿದ್ದಾವೆ. ಈಗ ನೋಡಿ ಈಗೆಲ್ಲ ಸೊಪ್ಪೆಲ್ಲ ತಂದಿತ್ತು. ಈಗ ಇದು ಝೆಪ್ಟೋಯಿಂದ ಇದೆಲ್ಲ ಬಂತು ಐಟಮ್ಸು. ಈಗ ಅಡುಗೆನ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಅದು ತಿಮ್ಮಲ್ಲ, ನೀನು ಇದು ತಿಮ್ಮಲ್ಲ, ಅದು ತಿಮ್ಮಲ್ಲ, ಇದು ತಿಮ್ಮಲ್ಲ ಅಂದ್ಬಿಟ್ಟು ಈಗ ಫೈನಲ್ ಆಗಿ ಎಗ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಆಗಿ ಅದೆಲ್ಲ ರುಬ್ಬೇಕು ಅಂತ ಅಂದ್ಕೊಂಡು ಈಗ ಏನು ಮೊಟ್ಟೆ ಬೇಕು, ಎಷ್ಟು ಬೇಕಮ್ಮ? ಈಗ ನಮ್ಮ ನಿರೀಕ್ಷಾ ಮೊಟ್ಟೆ ಬೇಯಿಸೋಕ್ಕೆ ಇಡ್ತಾ ಇದ್ದಾಳೆ. ಎಗ್ ಬಿರಿಯಾನಿ ಮಾಡೋಣ ಅಂತ ಫೈನಲಿ ಡಿಸೈಡ್ ಆಗಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಷ್ಟೇ. ಸಾಂಬಾರೆಲ್ಲ ಮಾಡಿದ್ರೆ ಈಗ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಬೆಳಗ್ಗೆ ಟೈಮ್ ಮಾಡಿದ್ರೆ ಆಗತ್ತೆ, ಇವಾಗ ಮಾಡಿದ್ರೆ ವೇಸ್ಟ್ ಆಗುತ್ತೆ ಒಂದು ಟೈಮಿಗೆ ಅಂತ ಅಷ್ಟೆ. ಸೊ ಇದೆಲ್ಲ ಎತ್ತಿಟ್ಟು ಇದೆಲ್ಲ ಸೋಸಿಟ್ಟು ಅಡುಗೆನ ಮಾಡಬೇಕು ಅಷ್ಟೇ. ನೂರು ಸತಿ ನೋಡಿ ನೋಡಿ ಪುದೀನ ಸೊಪ್ಪು ಹಾಕೋದನ್ನ ಕೊತ್ತಂಬರಿ ಸೊಪ್ಪು ಹಾಕಿ ಆರ್ಡ್ರ್ ಮಾಡಿದ್ದಾಳೆ ನೋಡಿ. ಎಡವಟ್ಟು ಅವಳು ಕನ್ನಡಕ ಹಾಕೊಂಡಿರ್ಲಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿರೋದಲ್ಲಿ. ಮೆಂತಿ 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 ಅಂತ ಹೇಳ್ತಿದ್ಲು, ಅವಾಗಲೇ ಅನ್ಕೋಬೇಕಾಗಿದ್ದು ನಾವು ಅವಳು ಏನೋ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಪುದೀನ ಸೊಪ್ಪು ಬದಲಿಗೆ ಕೊತ್ತಂಬರಿ ಸೊಪ್ಪು. ಅವರೇ ಮಿಸ್ಟೇಕ್ ಮಾಡಿದ್ರ ಇವಳೇ ಮಿಸ್ಟೇಕ್ ಮಾಡಿದಾರ ಅಂತ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನಾವೇನು ಹಾಕಿದೀವಿ ಅವ್ರೇನು ಕೊಟ್ಟಿದ್ದಾರೆ ಅಂತ. ಕೊತ್ತಂಬರಿ ಹಾಕಿದಾಳ ಅಥವಾ ಮಿಂಟ್ ಹಾಕಿದಾಳ ನೋಡು ತೆಗೆದು. ಮಿಕ್ಕಿರೋದೆಲ್ಲ ಕರೆಕ್ಟಾಗಿ ಬಂದಿದೆ. ಬೀನ್ಸು, ಕ್ಯಾರೆಟು, ಬ್ರಿಂಜಲ್ಲು, ಟೊಮೆಟೊ, ಆನಿಯನು, ಚಿಲ್ಲಿ ಎಲ್ಲ ಕರೆಕ್ಟಾಗಿ ಬಂದಿದೆ. ಇದೊಂದು ಮಾತ್ರ ಪುದೀನ ಸೊಪ್ಪು ಬದಲಿಗೆ ಕೊತ್ತಂಬರಿ ಸೊಪ್ಪು ಬಂದಿದೆ ಅಷ್ಟೇ. ಮೇ ಬಿ ನನ್ನ ಪ್ರಕಾರ ಇವಳೇ ಏನೋ ಮಿಸ್ಟೇಕ್ ಮಾಡಿರ್ತಾಳೆ. ಅದು ಹೇಳ್ಬೇಕಾದ್ರೆ ಅವಳು ಮೆಂತ್ಯ ಅಂತ ಇದ್ಲು. ಮೇ ಬಿ ಮಿಂಟನ್ನ ಮೆಂತ್ಯ ಅಂತ ಇದ್ಲು. ಏನೋ ಮಾಡವಳೆ, ಕನ್ನಡಕ ಹಾಕೊಂಡಿರ್ಲಿಲ್ಲ. ಬೈ ಚಾನ್ಸಾಗಿ ಕೊತ್ತಂಬರಿ ಹಾಕಿರ್ತಾಳೆ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ. ಬಿಡು ಹೋಗ್ಲಿ, ಚೆಕ್ ಏನು ಮಾಡ್ತೀಯ ಅಷ್ಟೆ. ಈಗ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.